ಚಿಕ್ಕಬಳ್ಳಾಪುರದ ಆವಲಗುರ್ಗಿ ಪಂಚಾಯಿತಿ ವ್ಯಾಪ್ತಿಯ ಇಶಾ ಸನ್ನಿಧಿಗೆ ಬರುವ ವಾಹನಗಳ ವೇಗಕ್ಕೆ ಮಿತಿಯೇ ಇಲ್ಲದಂತಾಗಿದೆ. ಅಲ್ಲಿಗೆ ಬರುವ ಭಕ್ತರ ಅತಿವೇಗದ ಚಾಲನೆಗೆ ಈಗಾಗಲೇ ನೂರಾರು ಜೀವಗಳು ಬಲಿಯಾಗಿವೆ. ಎಷ್ಟೋ ಕುಟುಂಬಗಳು ಬೀದಿಗೆ ಬಿದ್ದಿವೆ. ಆದ್ರಿಂದು ನಡೆದ ಆ ಒಂದು ಭೀಕರ ಅಪಘಾತ ಇಡೀ ಆವಲಗುರ್ಗಿ ಗ್ರಾಮವನ್ನೇ ಸ್ಮಶಾನ ಮೌನವಾಗಿಸಿದೆ. ದಿನಲೂ ಜನರ ಕಷ್ಟ ಸುಖಗಳಿಗೆ ಧ್ವನಿಯಾಗ್ತಿದ್ದ ಅದೇ ಪಂಚಾಯಿತಿಯ ಬಿಲ್ ಕಲೆಕ್ಟರ್ ಪ್ರಕಾಶ್ ಕಚೇರಿ ಕೆಲಸದ ನಿಮಿತ್ತ ಹೊರಟಿದ್ದಾಗ ಕಾರೊಂದು ಯಮನಂತೆ ಬಂದು ಅಪ್ಪಳಿಸಿದೆ. ಪರಿಣಾಮ ಕರ್ತವ್ಯನಿಷ್ಠ ಅಧಿಕಾರಿಯೊಬ್ಬರು ರಸ್ತೆ ಮಧ್ಯೆಯೇ ಕೊನೆಯುಸಿರೆಳೆದಿದ್ದಾರೆ. ಸರ್, ಅವರು ಮನೆಗೆ ಬಂದು ಬೈಕ್ ಬಿಟ್ಬಿಟ್ಟು ಎಲೆಕ್ಟ್ರಿಕ್ ಇವಿ ಗಾಡಿ ಎತ್ಕೊಂಡು ಬಂದ್ರು. ಅವ್ರು ಬಂದೊಂದು 10 ನಿಮಿಷಕ್ಕೆ ನಾವು ಕಾಲ್ ಮಾಡಿದ್ವಿ ನನ್ನ ಮಗಳಿಗೆ, ಊಟಕ್ಕೆ ಬರ್ತೈತಾ ಇಲ್ಲ ಆಫೀಸಲ್ಲೇ ತಿಂತಾರ ಅಂತ. ರಿಸೀವ್ ಮಾಡಿಲ್ಲ ಫೋನು. ಅಷ್ಟೊತ್ತಿಗೆ ತಿರ್ಗೊಂದು 5 ನಿಮಿಷ ಬಿಟ್ಕೊಂಡು ನಮ್ಮ ಮನೆ ಎದುರುಗಡೆ ಇರೋರು ಫೋನ್ ಮಾಡಿದ್ರು. ಅವ್ರ ಮಗ ಅವ್ರಿಗೆ ಫೋನ್ ಮಾಡಿ ಹೇಳಿದ್ನಂತೆ, ಹಿಂಗೆ ಬಿದ್ದಿದಾರಂತೆ, ಆಕ್ಸಿಡೆಂಟ್ ಆಗಿದೆ ಅಂತ. ನಾನು ಅವಾಗ ಅಲ್ಲಿ ನನ್ಗೆ ಯಾರು ಈಚೆ ಕಾಣಿಸ್ಲಿಲ್ಲ, ಬೈಕೇನ ಇತ್ತು, ಬರೋದಕ್ಕೆ ಯಾರು ಕಾಣಿಸ್ಲಿಲ್ಲ. ಅಲ್ಲಿ ಸ್ಕೂಲ್ ಹತ್ರಕ್ಕೆ ಬರೋ ಅಷ್ಟೊತ್ತಿಗೆ ಇನ್ನೊಂದು ಹುಡುಗ ಬಂದ ನಮ್ಮೂರಿಂದ. ಹಿಂಗೆ ಆ ಹುಡ್ಗಂಗೂ ಗೊತ್ತಾಗಿತ್ತು, ಆ ಹುಡ್ಗನು ಬಂದು ಕರ್ಕೊಂಡು ಬಂದು, ಅದು ಕಾರೇನ ಬಂದು ಗುದ್ದಿರೋದಂತೆ ಸ್ಕೂಟಿಗೆ. ಅದು ಏನೂ ಆಗಿಲ್ಲ, ಲೈಟಾಗಿ ಇದಾಗಿದೆ ಅಂತ ಅಂದ್ಬಿಟ್ಟು ಆ ಹುಡುಗರು ಹೇಳಿದ್ರು, ಡೈರೆಕ್ಟಾಗಿ ಹೇಳಿಲ್ಲ ನನಗೆ. ಇಲ್ಲಿ ಬರೋ ಅಷ್ಟೊತ್ತಿಗೆ ನೋಡಿ ಇದು ಮಾಡೋ ಅಷ್ಟೊತ್ತಿಗೆ ಇಲ್ಲ ಸರ್. ಅದು ಸರ್ ಒಂದು 5 ನಿಮಿಷ ಅವ್ರು ಬಂದೊಂದು 10 ನಿಮಿಷ ಹೆಚ್ಚು ಕಮ್ಮಿ ಏನೋ ಗೊತ್ತಾಗಿದೆ, 10-15 ನಿಮಿಷ ಹೆಚ್ಚು ಕಮ್ಮಿ ನನಗೆ ಗೊತ್ತು. ನಮ್ಮ ಯಜಮಾನ್ರು ಸರ್, ಅವರು ಆಫೀಸ್ ನಿಮಿತ್ತನೇ ಹೋಗ್ತಾ ಇದ್ದಿದ್ದವರು. ಕಾರ್ ಬಂದು 2 ವೀಲರ್ ತರಲಿದೆ. ಹೌದು, ಕೊಯಮತ್ತೂರಿನ ಈಶಾ ಸನ್ನಿಧಿಯಂತೆಯೇ ಈಗ ಚಿಕ್ಕಬಳ್ಳಾಪುರದಲ್ಲೂ ಈಶಾ ಕೇಂದ್ರ ತಲೆ ಎತ್ತಿದ್ದು ನಿತ್ಯ ಸಾವಿರಾರು ಯುವಕರು ಭಕ್ತರು ಇಲ್ಲಿಗೆ ಮುಗಿ ಬೀಳ್ತಿದ್ದಾರೆ. ಆದರೆ ಅಲ್ಲಿಗೆ ಹೋಗಲು ಇರುವ ರಸ್ತೆಗಳು ಮಾತ್ರ ತೀರಾ ಕಿರಿದಾಗಿದ್ದು ಸಾವಿನ ರಹದಾರಿಗಳಂತೆ ಬದಲಾಗಿವೆ. ಸರ್ಕಾರದ ನಿರ್ಲಕ್ಷ್ಯವೋ ಅಥವಾ ಪಂಚಾಯಿತಿಯ ಅಸಹಾಯಕತೆಯೋ ವಿಶಾಲವಾದ ರಸ್ತೆಗಳಿಲ್ಲದ ಕಾರಣ ಹಳ್ಳಿ ರಸ್ತೆಗಳಲ್ಲೇ ವಾಹನಗಳು ಅತಿ ವೇಗವಾಗಿ ಧಾವಿಸುತ್ತಿವೆ. ಇದೇ ರಸ್ತೆ ಇವತ್ತು ಆವಲಗುರ್ಗಿ ಪಂಚಾಯಿತಿಯ ಪ್ರಾಮಾಣಿಕ ಬಿಲ್ ಕಲೆಕ್ಟರ್ ಪ್ರಕಾಶ್ ಅವರ ಪಾಲಿಗೆ ಕೊನೆಯ ದಾರಿಯಾಯಿತು. ಮಧ್ಯದಲ್ಲಿ ಆಕ್ಸಿಡೆಂಟ್ ಆಗಿದೆ. ಆ ವಿಷಯ ನಮ್ಗೆ ಅವ್ರಿಗೆ ಆಕ್ಸಿಡೆಂಟ್ ಆದ್ಮೇಲೆ ನಮ್ಗೆ ವಿಷಯ ಗೊತ್ತಾಯ್ತು. ತಕ್ಷಣ ನಾವು ಬರೋಷ್ಟೊತ್ತಿಗೆ ಜೀವನ್ ಹಾಸ್ಪಿಟಲ್ಗೆ ಕರ್ಕೊಂಡ್ಬಂದು ಅಡ್ಮಿಟ್ ಮಾಡಿದ್ದೆ. ಅವ್ರೊಂದು 23-24 ವರ್ಷದ ಇಲ್ಲ, ಊಟಕ್ಕೆ ಅಂತಾನೆ ಅವ್ರಿಗೆ ಬರ್ತಾ ಇದ್ದಿದ್ದು. ಆಕ್ಚುಲಿ 3 ಗಂಟೆಲಲ್ಲ ಸರ್, ಅವ್ರು ಹೊರಟಿದ್ದೇನೆ ಮಾಮೂಲಿ ಊಟಕ್ಕೆ. ಆಡಿಟ್ ನಡೀತಿತ್ತು ಆಫೀಸಲ್ಲಿ. ಆಡಿಟ್ ನಡೀತಾ ಇಲ್ಲ ಸರ್, ನಾವು ಊಟಕ್ಕೆ ಅಂತಾನೆ ಅವ್ರು ಹೋಗಿದ್ದೆ. ಅದು ಗೊತ್ತಿಲ್ಲ ಆಡಿಟ್ ಅವ್ರಿಗೆ ಲಂಚ್ ಅವ್ರೆ. ಅವ್ರು ಮಾಮೂಲಿ ಹೋಗೋದು ಅಷ್ಟೇ. ಕರೆಕ್ಟ್ ಟೈಮ್ ಅವ್ರ ಮಿಸ್ಸಸ್ ಮನೆಗೆ ನಾವು ಬರೋ ಊಟ ಟೈಮ್ಗೆ ಮನೆಗೆ ಹೋಗೋರು ಅಂತ ಕಾಣುತ್ತೆ. ನಮ್ಗೆ ಗೊತ್ತಿಲ್ಲ ಬರೋ. ಖಂಡಿತ ಇಲ್ಲ ಸರ್, ಖಂಡಿತ ಊಟಕ್ಕೆ ನಾವು ಹೋಗ್ತಾ ಇದೀವಿ ಸರ್. ಅವರು ಮಾಮೂಲಿ ಅವರು ಊಟಕ್ಕೆ ಹೋಗೋ ಟೈಮೇನೆ ಅದು. ಎಂದಿನಂತೆ ಕಚೇರಿ ಕೆಲಸ ಮುಗಿಸಲು ಚಿಕ್ಕಬಳ್ಳಾಪುರಕ್ಕೆ ಬೈಕ್ನಲ್ಲಿ ಹೊರಟಿದ್ದ ಪ್ರಕಾಶ್ ಅವರಿಗೆ ಈಶಾ ಸನ್ನಿಧಿಯತ್ತ ಅತಿ ವೇಗವಾಗಿ ನುಗ್ತಿದ್ದ ಕಾರೊಂದು ರಕ್ಕಸನಂತೆ ಬಂದು ಡಿಕ್ಕಿ ಹೊಡೆದಿದೆ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಪ್ರಕಾಶ್ ಅವರನ್ನ ತಕ್ಷಣವೇ ಖಾಸಗಿ ಆಸ್ಪತ್ರೆಗೆ ಸಾಗಿಸುವ ಪ್ರಯತ್ನ ಮಾಡಲಾಯಿತಾದ್ರೂ ವಿಧಿಯ ಆಟ ಬೇರೆಯೇ ಇತ್ತು. ಆಸ್ಪತ್ರೆ ತಲುಪುವ ಮುನ್ನವೇ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಸದ್ಯ ಮೃತದೇಹವನ್ನ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯ ಶವಾಗಾರದಲ್ಲಿ ಇಡಲಾಗಿದ್ದು ಇಡೀ ಗ್ರಾಮವೇ ಕಣ್ಣೀರಿನಲ್ಲಿ ಮುಳುಗಿದೆ. ಮನೆಯ ಯಜಮಾನನನ್ನ ಕಳೆದುಕೊಂಡು ಹೆಂಡತಿ ಮಕ್ಕಳು ಅನಾಥರಾಗಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಕಿರಿದಾದ ರಸ್ತೆಗಳ ಸಮಸ್ಯೆಗೆ ಮುಕ್ತಿ ನೀಡ್ತಾರಾ? ಹಳ್ಳಿಯ ಜನರ ಜೀವಕ್ಕೆ ರಕ್ಷಣೆ ಕೊಡ್ತಾರಾ? ಕಾದು ನೋಡಬೇಕಿದೆ.